ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಶಿವ್ ಎಕ್ಸ್ಟ್ರಾ ಕನ್ನಡ ಚಾನಲ್. ಸೊ ನೀವು ಈ ಚಾನಲ್ ಕ್ಯಾಪ್ ಅಂತ ಅನ್ಕೊಂತಿರ್ಬೋದು. ಸೊ ಇದು ಬಿಗ್ ಬಾಸ್ ಬಿಗ್ ಅಪ್ಡೇಟ್ ಐತಿ. ಸೊ ಅದಕ್ಕೆ ಅದೇನೈತಿ ಕ್ರಿಕೆಟ್ ಕಂಟೆಂಟ್ಸ್ ಎಲ್ಲ ಅಂದಿರ್ತಾರ, ಅದಕ್ಕೆ ಟಚ್ ಹಚ್ಚೋದು ಮಾಡತ್ತಿ ಬೇರೆ ಅಕೌಂಟ. ಸೊ ಅದಕ್ಕೆ ಈ ವಿಡಿಯೋದಾಗ ಏನೈತಿ, ಈಗ ಸದ್ಯಕ್ಕೆ ಬಿಗ್ ಬಾಸ್ 12 ಏನು ಸಿದ್ಧ ಅನೌನ್ಸ್ ಆಗ್ಲದಕ್ಕೆ ನಾವು ರಿಸರ್ಚ್ ಮಾಡಿ ಹುಡುಕಾಡಿ ಆಲ್ಮೋಸ್ಟ್ ಬಿಗ್ ಬಾಸ್ ಇವ್ರು ಬರ್ತಾರ 18 ಮಂದ್ಯಾಗ ಒಂದ್ 8 ಮಂದಿ 10 ಮಂದಿ ಬರೋರ್ನ ಈ ವಿಡಿಯೋದಾಗ ಹೇಳತ್ತೀವಿ. ಸೊ ಅದಕ್ಕೆ ವಿಡಿಯೋನ ಕೊನೆವರ್ಗು ನೋಡ್ರಿ, ಹಂಗ ವಿಡಿಯೋಕೊಂದು ಲೈಕ್ ಮಾಡ್ರಿ. ಸೊ ಮೊನ್ನೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಕರೆದ್ರು, ಅದ್ರೊಳಗೆ ಒಂದೊಂದ್ರ ಗೊತ್ತಾಯ್ತು. ಬಿಗ್ ಬಾಸ್ 12, 13, 14, 15, 16 ಇದೇನೈತ್ಲೆ ಒಟ್ಟು 12ರಿಂದ 16 ತನಕ ಬಿಗ್ ಬಾಸ್ನ ಐತಿ. ಕಿಚ್ಚ ಸುದೀಪ್ ಅವ್ರು ಹೋಸ್ಟ್ ಮಾಡ್ತಾರ, ನಮಗಂತ್ರ ಗೊತ್ತಾಯ್ತು. ಅದಾಗಿಂದ ನೆಕ್ಸ್ಟ್ ಹೇಳಿದ್ರು ಮತ್ತ ಶೋ ಬಗ್ಗೆ ಹೇಳಿದ್ರು. ಸೊ ಆದ್ರೆ ಈ ವಿಡಿಯೋದಾಗ ಏನೈತಿ ಅಂದ್ರೆ ಯಾರೇ ಬರ್ತಾರ ಹೇಳು. ಸೊ ತಡ ಮಾಡೋದು ಬೇಡ, ಸೀದಾ ಒಂದೇ ಕಂಟೆಸ್ಟೆಂಟ್ ಕಡೆ ಬರು. ಇವ್ರು ಪಕ್ಕ ಬರ್ತಾರ ಹೇಳಂಗಿಲ್ಲ. ಒನ್ ಇಂಡಿಯಾದವ್ರು ರಿಪೋರ್ಟ್ ಮಾಡಿದ ಪ್ರಕಾರ ಒನ್ ಇಂಡಿಯಾದವರು ಪಕ್ಕ ಅವ್ರು ಒಂದು 70% ಕರೆಕ್ಟ್ ಇರತ್ತಾವ. ಸೊ ಬಿಗ್ ಬಾಸ್ ಮನೆಗೆ ಬರ್ತಾ ಇರೋ ಫಸ್ಟ್ ಕಂಟೆಸ್ಟೆಂಟ್ ಯಾರಂದ್ರೆ ಅವರು ಸ್ವಾತಿ ಅಂತ. ಇವರು ಧಾರಾವಾಹಿಗೆ ಆಕ್ಟ್ ಮಾಡ್ತಾರ, ಹಿರಿಯ ಕಲಾವಿದ. ಅವ್ರು ಬರ್ಲತ್ತಾರ. ನೆಕ್ಸ್ಟ್ ಅವ್ರದಾಗಿಂದ ಸ್ವಾತಿ ಅವ್ರದಾಗಿಂದ ಇವ್ರು ಸತ್ಯ ಧಾರಾವಾಹಿಗೆ ಹೀರೋ ಆಗಿದ್ರಲ್ಲ, ಅಮೂಲ್ ಬೇಬಿ ಅಂತಿದ್ರಲ್ಲ. ಸೊ ಅವ್ರ ಹೆಸರ ಸಾಗರ್ ಬಿಳಿಗೌಡ. ಸೊ ಇವರು 2ನೇ ಕಂಟೆಸ್ಟೆಂಟ್ ಆಗಿ ಬರ್ಲಾರ್ದ. ಇನ್ನ 3ನೇ ನಂಬರ್ ಆಗಿ ಸಂಜನಾ ಬುರ್ಲಿ, ಇವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇದ್ರಲ್ಲ. ಸೊ ಇವರು 3ನೇ ಕಂಟೆಸ್ಟೆಂಟ್ ಆಗಿ ಬರ್ಬೋದು ಅಂತ ರಿಪೋರ್ಟ್ಸ್ ಐತಿ. ಇನ್ನ 4ನೇದವ್ರು ಯಾರಪ್ಪ ಅಂದ್ರೆ ಅದು ಸಮೀರ್ MD. ಸೊ ವರ್ಷ ಪಕ್ಕ ಒಬ್ಬರಂತರು ಇರತ್ತಾರೆ ಕಾಂಟ್ರವರ್ಷಿಯಲ್. ಹೋದ ವರ್ಷ ಚೈತ್ರ ಕುಂದಾಪುರ ಇದ್ರು, ಹಚ್ಚಿ ವರ್ಷ ಡ್ರೋನ್ ಪ್ರತಾಪ್ ಅವ್ರು ಇದ್ರು. ಪಕ್ಕ ಒಬ್ರು ಯಾರು ಹಿಂಗ್ ಕಾಂಟ್ರವರ್ಸಿ ಇದ್ದವ್ರು ವರ್ಷ ತಗೋತಾರ. ಸೊ ಆ ಕಾಂಟ್ರವರ್ಷಿಯಲ್ ಕೋಟಾದಾಗ ಇವ್ರು ಬರ್ತಾರ ಅಂತ ಹೇಳ್ಬೇಕು, ಸಮೀರ್ MD ಅವರು. ಸೊ ಇವ್ರು ಬರೋ ಸಾಧ್ಯತೆ ಐತೆ ಅಂತ ಹೇಳ್ಯಾರು. ಪಕ್ಕ ಕನ್ಫರ್ಮ್ ಇಲ್ಲ ಅಂತ ಹೇಳ್ಯಾರನ. ಮತ್ತೆ ಅವ್ರದಾಗಿಂದ ಯಾರು ಬರ್ತಾರ ನೆಕ್ಸ್ಟ್ ವಸಂತ ಅವ್ರು. ನೀವು ನೋಡಿರ್ಬೇಕು ಇವ್ರ ಬಗ್ಗೆ ನಿಮ್ಮಂತ್ರ ಗೊತ್ತೈತಿ. ಸೊ ಬಾ ಹೇಳುದ್ ಬೇಡ, ಇವ್ರು ಬರ್ತಾರೋ. ನೆಕ್ಸ್ಟ್ ಅವ್ರದಾಗಿಂದ ನಮ್ಮ ಡಾಕ್ಟರ್ ಗಗನ್ ಅವರು. ಗಗನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಗಗನ್ ಅಂದ್ರೆ ಗೊತ್ತಿಲ್ಲ, ಡಾಕ್ಟರ್ ಭವನ್ ಅಂದ್ರೆ ಗೊತ್ತಿರುತ್ತೆ. ಸೊ ಇವ್ರು ಬರುದು ಅಂದ್ರು ನನಗಂತ್ರ ಪಕ್ಕ ಗೊತ್ತಿಲ್ಲ, ಬರ್ತಾ ಇರ್ಲ ಅಂತದೆ ಹೇಳ್ತಾರೆ. ಇವ್ರು ಹೇಳಿದ ಪ್ರಕಾರ ಬಿಗ್ ಬಾಸ್ ಬರಂಗಿಲ್ಲ ತೀವ್ರ ಒಂದು ಹೇಳ್ಯಾರ. ಆದ್ರೂ ಇತ್ತೀಚಿನ ಬೆಳವಣಿಗೆ ಅಂದ್ರೆ ಇವ್ರು ಯಾವ್ದು ವಿಡಿಯೋ ಮಾಡ್ಲತ್ತಿಲ್ಲ. ಸೊ ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಯಾವ ಹೆಚ್ಚು ಎಲ್ಲಿ ಮೀಡಿಯಾದಾಗ ಕಾಣಿಸ್ಕೊಳಂಗಿಲ್ಲ. ಸೊ ಅದಕ್ಕೆ ಒಂದು ಡೌಟ್ ಬರ್ಲಾಗುತ್ತೆ, ಇವರು ಬಂದ್ರು ಬರ್ಬೋದು ಅಂತೇಳಿ. ಸೊ ಇನ್ನ ಗಗನ್ ಗೌಡ ಆಗಿಂದ ಇದು ಡಾಕ್ಟರ್ ಇವ್ರದಾಗಿಂದ ಶ್ವೇತಾ ಪ್ರಸಾದ್ ಅಂತ, ಇವರು ಸೀರಿಯಲ್ ಆಕ್ಟರ್ಸ್. ನೆಕ್ಸ್ಟ್ ಅರವಿಂದ್ ರತನ, ಇವರು ಸಂಖ್ಯಾಶಾಸ್ತ್ರಜ್ಞ. ಇವ್ರು ಬರ್ತಿದ್ದಿಲ್ಲ ನಾನಂದ್ರೆ ನಂಬರ್ ಅಂದ್ರೆ ನಾನು ಅವ್ರತೆ. ಇವರು ನ್ಯೂಮರಲೈಸ್ ಅಂದ್ರೆ ಸಂಖ್ಯಾಶಾಸ್ತ್ರಜ್ಞ, ಇವ್ರು ಜ್ಯೋತಿಷ್ ಅವರು. ಮತ್ತ ಅವ್ರದಾಗಿಂದ ಮಹಾನಟಿ ಗಗನ ಅವರು. ಸೊ ಇವರು ಬಿಗ್ ಬಾಸ್ ಬರ್ತಾ ಇರ್ತೆ. ಅವ್ರು ರಿಪೋರ್ಟ್ಸ್ ಮಾಡಿದ ಪ್ರಕಾರ ಒನ್ ಇಂಡಿಯಾದವರು ರಿಪೋರ್ಟ್ಸ್ ಮಾಡಿದ ಪ್ರಕಾರ ಇವ್ರು ಬರ್ತಾ ಇರ್ತೇಳಿ. ಗಗನ ಬಾರಿ ಅವ್ರದಾಗಿಂದ ವಿಜಯ್ ಸೂರ್ಯ. ನನ್ನ ಪ್ರಕಾರ ವಿಜಯ್ ಸೂರ್ಯ ಅಂದ್ರ ಅಗ್ನಿ ಸಾಕ್ಷಿ ಅದು ಮಾಡಿದ್ರ. ಮತ್ತ ಈಗ ಅದ್ ಯಾವ್ದ ಮಾಡತ್ತಾರ ನೋಡ್ರಿ, ದೃಷ್ಟಿ ಕೊಟ್ಟು ಯಾವ್ದ ಮಾಡತ್ತಾರ. ಇದು ಹೀರೋ ಇರ್ಬೇಕು ಮೋಸ್ಟ್ಲಿ ಅವ್ರ. ವಿಜಯ್ ಸೂರ್ಯ ಅಂದ್ರೆ ಅವ್ರ. ಸೊ ಅವರು ನೆಕ್ಸ್ಟ್ ಅವ್ರದಾಗಿಂದ ದೀಪಿಕಾ ಗೌಡ ಅವರು. ಸೊ ಇವ್ರಂತ್ರು ಇವ್ರು ಕಾಮಿಡಿ ಕಿಲಾಡಿ ಒಳಗಿದ್ದಾರೆ ದೀಪಿಕಾ ಗೌಡ ಅವರು. ಸೊ ಕಾಮಿಡಿ ಕ್ಯಾಟಗರಿ ಇವ್ರು ಬರ್ತಾರೋ. ನೆಕ್ಸ್ಟ್ ಅವ್ರದಾಗಿಂದ ಒಂದ್ ಸಿಂಗಿಂಗ್ ಕ್ಯಾಟಗರಿ. ಹೋದ ವರ್ಷ ನಮ್ಮ ಹನುಮಂತಣ್ಣ ಹೆಂಗ್ ಬಂದಿಲ್ಲ, ಅವಂಗ ಒಂದ್ ಸಿಂಗಿಂಗ್ ಕ್ಯಾಟಗರಿಯಿಂದ ಬಾಳು ಬೆಳಗುಂದಿ ಅವರು ಬರ್ತಾ ಇರ್ತೇಳಿ ರಿಪೋರ್ಟ್ಸ್ ಐತಿ. ಅವ್ರದಾಗಿಂದ ಪಾಯಲ್ ಚಂಗಪ್ಪ, ಇವ್ರ ಬಗ್ಗೆ ಅಂತ ನನಗೆ ಗೊತ್ತಿಲ್ಲ, ಅವರು ನಿಮಗೂ ಗೊತ್ತು. ಸೊ ಇವ್ರನು ಪಿಕ್ಚರ್ ಆಕ್ಟಿಂಗ್ ಮಾಡಿ ಅರ್ಥ. ಸೊ ಅವ್ರದ್ದು. ನೆಕ್ಸ್ಟ್ ನಾವು ವರುಣ್ ಆರಾಧ್ಯ, ಇವರು ನಿಮ್ಗೆ ಗೊತ್ತೈತಿ, ಒಂದು ಧಾರಾವಾಹಿದಾಗ ಆಕ್ಟಿಂಗ್ ಮಾಡಿದ್ರು. ಮತ್ತು ಯೂಟ್ಯೂಬರು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್, ಆಕ್ಟರ್ ಇವೆಲ್ಲ ಗೊತ್ತೈತಿ. ಸೊ ಇವರು ನೆಕ್ಸ್ಟ್ ಅವ್ರದಾಗಿಂದ ಜೊತೆಲಿ ಧಾರಾವಾಹಿ ಮಾಡಿದ್ರ ಮೇಘಾ ಶೆಟ್ಟಿ ಇವರು. ಮತ್ತು ಅವ್ರದಾಗಿಂದ ಧನುಷ್ ಅಂತ, ಅವರು ಪುಟ್ಟಕ್ಕನ ಮಕ್ಕಳು ಹೀರೋ ಕಂಟಿ ಅತ್ತೆ. ಸೊ ಇವ್ರು ನೋಡ್ಬೇಕು, ನನಗೆ ಡೌಟ್ ಇತ್ತು ಇವ್ರದ್ದು ಅದಕ್ಕಾರ ಜಿ ಕನ್ನಡ ಮಾಡ್ತಾರ. ಸೊ ಇಶ್ಯೂ ಆಕತಿ. ಸೊ ಅದಕ್ಕೆ ಬಂದ್ರು ಬರೋದು ಹೇಳಕ್ ಬರಂಗಿಲ್ಲ ಧನುಷ್ ಅವರು. ಮತ್ತು ಅವ್ರದಾಗಿಂದ ಅಮೃತ ರಾಮಮೂರ್ತಿ, ಇವರು ಕಸ್ತೂರಿ ನಿವಾಸ ಆಸೆ ಅನ್ನೋ ಧಾರಾವಾಹಿ ಆಕ್ಟರ್ ಇರ್ತಾರ ಇವರು. ಅವ್ರ ಧಾರಾವಾಹಿ ಆಕ್ಟರ್ ಇರ್ತಾರ. ಮಸ್ತ್ ಅವ್ರಿಂದ ಸುನಿಲ್ ಅವರು. ಸೊ ಇವ್ರು ಸರಿನಪ್ಪ ಭರ್ಜರಿ ಬ್ಯಾಚುಲರ್ಸ್ ಒಳಗದಾರ ಸುನಿಲ. ಸೊ ಅವ್ರು ಇಷ್ಟು ಜನ ಏನೈತಿ ಬಿಗ್ ಬಾಸ್ ಸೀಸನ್ 12 ಬರೋ ಎಲ್ಲಾ ಸಾಧ್ಯತೆ ಕಾಣಿಸ್ಲತ್ತಾವತ್ತು. ಒನ್ ಇಂಡಿಯಾದವ್ರು ರಿಪೋರ್ಟ್ ಮಾಡಿದ ಪ್ರಕಾರ ಒನ್ ಇಂಡಿಯಾದವರು ಚಲೋ ಅದು ಅಂದ್ರೆ ಏನೈತಿ ಅಕ್ಯುರೇಟ್. ಒಂಥರ ಇವ್ರು ಬರ್ತಾರಂದ್ರೆ ಒಂದು 70% ಇವರ ಬರ್ತಿರ್ತಾರ. ಸೊ ಅದಕ್ಕೆ ಇವ್ರ ಬಗ್ಗೆ ಹೇಳಿನ, ಇವ್ರ ಪ್ರಕಾರ ರಿಪೋರ್ಟ್ಸ್ ಮಾಡಿದ ಪ್ರಕಾರ ಹೇಳಿನ. ಸೊ ನಿಮಗೆ ಯಾರ ಬರ್ಬೇಕು ವಿಡಿಯೋ ತಗೋ ಕಾಮೆಂಟ್ ಮಾಡಿ. ಹಂಗೆ ವಿಡಿಯೋಗೊಂದು ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.